ಬೇಕು? ನಾನು ಅವ್ರು ಕೊಟ್ಟಿರೋ ನೋವಿಗೆ ಅವ್ರು ನನಗೆ ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ನಾನು ಒಂದು ಮಾತಾಡದೆ ಸಹಿಸ್ಕೋತೀನಿ. ಆದ್ರೆ ನನ್ನ ಮಕ್ಕಳಿಗಿಂತ ಪರಿಸ್ಥಿತಿ ತಂದಿಟ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ಅವನು ನಾನು ಸುಮ್ಮನೆ ಬಿಡಲ್ಲ ಮಾಧವ. ಮತ್ತೆ ಅವ್ರದ್ದೇ ಫೋನ್ ಬರ್ತಾ ಇದೆ. ಸೀನು, ಒಂಚೂರು ಬದಿಗೆ ಹಾಕು ಗಾಡಿ. ಹಾ ಮಣ್ಣವ್ರೆ, ನಾಳೆ ನಿಮ್ಮ ಮಗಳಿಗೆ ರಜೆ ಸಿಗ್ತಾ? ಹಾಗಿದ್ರೆ ನಾವು ಮಾಧವನ್ ಕರ್ಕೊಂಡ್ ಬಂದ್ಬಿಡ್ತೀವಿ. ಏನ್ ಆಟ ಆಡ್ತಾ ಇದ್ದೀರಾ ನೀವು? ಮತ್ತೆ ಯಾಕ್ರಿ ಆತ ನಾವು ಬಂದಾಗ ತೊಂದರೆ ಇಲ್ಲ, ಈ ಸಂಬಂಧ ಅಂತ ನಾನ್ ನಿಮ್ಮನೆ ಇನ್ನೂ ನಮ್ಮನೆ ಸೇರೇ ಇಲ್ಲ. ಆಗ್ಲೇ ಏನ್ ಸಂಬಂಧ? ಅದೇನ್ ಹೇಳಿ ಮೊದ್ಲು. ಅಂದಣ್ಣ, ಯಾವ ಮಾಡ್ಕೋತಾ ಇದ್ದೀರಾ? ಆರಾಮಾಗಿರಿ. ಅಷ್ಟಕ್ಕೂ ನಾನೇನ ಸಂಬಂಧ ಬೇಡ ಅಂತ ಅಂದೆ ಅಲ್ಲ. ಈ ಸಂಬಂಧ ಅಲ್ದಿದ್ರೆ ಇನ್ನೊಂದ್ ಸಂಬಂಧ ನಿಮ್ಗೂ ಸಿಗುತ್ತೆ, ನಮ್ಗೂ ಸಿಗುತ್ತೆ. ಯಾಕೆ ಚಿಂತೆ ಮಾಡ್ತೀರಾ? ನೋಡಿ, ಈ ವಿಷಯದಿಂದ ನಮ್ಮ ವ್ಯವಹಾರಕ್ಕೆ ಯಾವುದೇ ಕುತ್ತು ಬರಬಾರ್ದು ಅಂತ ಕೋಪ ಮಾಡ್ಕೋತಾ ಇದ್ದೀರಲ್ಲ. ನೋಡಿ, ನೀವು ಮದ್ವೆ ಕರೀರಿ, ನಾನು ಬರ್ತೀನಿ. ನನ್ನ ಮಗಳ ಮದ್ವೆಗೆ ನಿಮ್ಮನ್ನ ನಿಮ್ ಕುಟುಂಬ ಎಲ್ಲ ಇನ್ನೇನ್ ಹೇಳ್ತಾರೆ? ಸಂಬಂಧ ಬೇಡ ಅಂತ ಹೇಳಿದ್ರು. ಬೇಡ ಅಂದ್ರ ಅಂತ ಹೇಳಿದ್ರಲ್ಲ ರೀ. ಅಲ್ಲಿ ಮುಖ ಕೊಡೋದಿಲ್ಲ, ಸಂಕೋಚ ಆಗಿರ್ಬೇಕು. ಈಗ ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ದೇವ್ರೆ, ಯಾಕ್ರಿ ಯಾಕ್ರಿ ಎಲ್ರು ಹೀಗ್ ಮಾಡ್ತಾ ಇದಾರೆ? ಮತ್ತೆ ಮನಸ್ಸು ಯಾಕೋ ಸರಿ ಇಲ್ಲ. ನಾನು ಅಂಗಡಿಗೆ ಹೋಗ್ತೇನೆ. ಸೀನು, ಅವಳನ್ನ ಮನೆಗೆ ಬಿಟ್ಕೊಟ್ಟು. ಮಗ, ಎದುರುಗಡೆ ಮನೆ ಶ್ರೀಕಂಠ ಅಲ್ವಾ? ಹೌದು, ಯಾವ್ದೋ ಹಳೆ ದ್ವೇಷ ಇರ್ಬೇಕು. ಮಕ್ಕಳು ಬಾ ಹೋಗೋಣ. ಎಲ್ಲ ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ನೋಡ್ ಶ್ರೀಕಂಠ, ಆಗಿದೆಲ್ಲ ಆಗೋಗಿದೆ. ಏಯ್, ಬೇಡ ಶ್ರೀಕಂಠ. ಯಾಕ ನಿನಗೆ ನಮ್ಮ ಮನೆ ಒಡವೆಗಳು ಬೇಕು? ಒಡ್ತಗಳು ಒಡವೆ ಹೊಡಿತಾ ಇದ್ರ ಅವನ್ಗೆ. ಒಡವೆ ಯಾಕೆ ಹೊಡಿತಾ ಇದ್ರ? ಏಯ್, ಅದೇನ್ ಮಾಡ್ತೀಯ ಗೊತ್ತ? ನಮ್ಮನೆ ಒಡೆ ವಾಪಸ್ ಬೇಕು. ಇಲ್ಲ ಅಲ್ಲಿವರೆಗೂ ಒದೆ ತಿಂತಾನೆ ಇರ್ತೀಯ. ಇನ್ನೇನ್ ರೇಟ್ ಹೊಡೆದ್ರೆ ಸತ್ತೋಗ್ಬಿಡ್ತಾನಣ್ಣ. ನೀನ್ ಜೈಲ್ಗೆ ಹೋಗ್ಬೇಕಾಯ್ತದೆ. ಬದುಕ್ಬೇಕು ಅಂತ ಆಸೆ, ನೀನ್ ತಗೊಂಡೋಗಿರೋ ಒಡವೆನ ತಂದ್ಕೊಟ್ಬಿಡು. ಇಲ್ಲ ಅಂದ್ರೆ ನಾನು ಬಂದ್ರ ಮಗ, ಅವನೇನ್ ಮನುಷ್ಯನೋ ಮೃಗನೋ ಹೀಗ್ ಹೊಡೆದಿದ್ದಾನಲ್ಲ ಮಗ. ಹಲೋ, ಹೇಳು ಬ್ಯಾಟ್ರಿ. ಅಣ್ಣ, ಇಲ್ಲಿ ಒಳ್ಳೆ ಆ ಶ್ರೀಕಂಠ ಹೊಡೆದ್ಬಿಟ್ಟಿದ್ದಾನೆ. ಏನ್ ಹೇಳ್ತಿದ್ಯಾ ನೀನು? ಬರ ಹೊಡೆದಿದ್ದಾನೆ. ವಲ್ಲಭ ಇಲ್ಲೇ ಇದ್ದಾನೆ. ನೀನ್ ಬೇಗ ಕಾಲೇಜ್ ಪಕ್ಕದ ಅಣ್ಣ. ಸರಿ, ಬಂದೆ. ಮಗ, ಅತ್ತೆ ಏನಾಯ್ತು? ಹುಡುಗಿ ಚೆನ್ನಾಗಿದ್ದಾಳ? ಸೂಟ್ ಆಗ್ತಾಳ? ನಮ್ ವಿಷಯ ಎಲ್ಲ ಅಲ್ವಾ? ಅವ್ರು ಒಪ್ಕೊಂಡ್ರತ್ತೆ? ಯಾಕತ್ತೆ? ಯಾಕೋ ನಮ್ ಹಣೆ ಬರನೇ ಸರಿ ಇಲ್ಲ ಅನ್ಸುತ್ತೆ ಮೀನಾ. ನಾವು ಅವ್ರ ಹತ್ರ ಇರೋ ವಿಷಯ ಎಲ್ಲ ಹೇಳಿದ್ವಿ. ಹೇಳಿದ್ಮೇಲೆ
ಇದೆ, ನಾವ್ ಹೆಣ್ ಕೊಡ್ತೀವಿ, ವಿಷಯ ಮುಂದುವರ್ಸೋಣ ಅಂತೆಲ್ಲ ಹೇಳಿದ್ರು. ಖುಷಿ ಖುಷಿ ಮನೆಗೂ ಹೊರಟ್ವಿ. ಆದ್ರೆ ಅರ್ಧ ದಾರಿಗೆ ಬರೋ ಅಷ್ಟೊತ್ತಿಗೆ ಫೋನ್ ಮಾಡಿ ಈ ಹೌದಾ? ಯಾಕೆ ಹಾಗೆ ಮಾಡಿದ್ರು? ಗೊತ್ತಿಲ್ಲ ಕಣೆ. ಅವ್ರು ಮೊದ್ಲೇ ಬೇಟಿದ್ರೆ ನಮ್ಗೇನು ಬೇಜಾರಾಗ್ತಿರ್ಲಿಲ್ಲ. ಸಂಬಂಧ ಒಪ್ಪಿಗೆ ಆಯ್ತು ಅಂತ ಹೇಳಿ ಆಮೇಲೆ ಬೇಡ ಅಂದ್ರು ನೋಡು, ತುಂಬಾ ನೋವಾಯ್ತು ಕಣೆ. ನಿಮ್ಮ ಮಾವ ತುಂಬಾ ನೊಂದ್ಕೊಂಡಿದ್ದಾರೆ. ಅಂಗಡಿಗೆ ಹೋಗ್ತೀನಿ ಅಂತ ಮನೆಗೂ ಬರ್ದೆ ಹೊರಟೋದ್ರು. ಅತ್ತೆ, ಬೇಜಾರು ಮಾಡ್ಕೋಬೇಡಿ. ಮೊದಲು ಓಕೆ ಅಂತ ಹೇಳಿ ಆಮೇಲೆ ಬೇಡ ಅಂತ ಹೇಳಿದ್ದಾರೆ ಅಂದ್ರೆ ಇದ್ರ ಮಧ್ಯೆ ಯಾರೋ ಪಿನ್ನಿಟ್ಟಿರ್ಬೇಕು. ಇಷ್ಟಕ್ಕೂ ಯಾರೋ ಯಾಕೆ ಹೀಗೆ ಮಾಡ್ತಾರೆ? ಈಗೇನೋ ನನ್ನ ವಿಷಯ ತಗೊಂಡ್ರೆ ನಾನ್ ನಮ್ಮ ಯಜಮಾನನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡ್ ಬಂದೆ. ನಮಗ್ ಮೋಸ ಮಾಡ್ಬಿಟ್ಲಲ್ಲ ಅಂತ ಹೀಗ್ ಮಾಡ್ತಿದ್ದಾರೆ ಅಂದ್ರೆ ಒಪ್ಕೋಬಹುದು. ಆದ್ರೆ ನಮ್ಮ ಮಾಧವನ್ ವಿಷಯದಲ್ಲಿ ಯಾಕೆ ಹೀಗ್ ಮಾಡ್ತಾರೆ ನಿನಗೆ ಗೊತ್ತು. ನಮ್ಮ ಮಾಧವ ಪಾಪ ಕಣೆ. ಅವನು ಯಾವತ್ತೂ ಯಾರ ತಂಟೆಗೂ ಹೋಗಲ್ಲ. ತಾನಾಯ್ತು ತನ್ನ ಕೆಲ್ಸ ಆಯ್ತು ಅಂತ ಇರ್ತಾನೆ. ಅಂತ ಅವನ ಮೇಲೆ ಯಾರಿಗಾದ್ರೂ ದ್ವೇಷ ಬರೋದಕ್ಕೆ ಹೇಗೆ ಸಾಧ್ಯ? ಏನೋ ಗೊತ್ತಿಲ್ಲ ಮೀನಾ, ನಮ್ಮ ಮಾಧವನ್ ಮದ್ವೆ ಹೇಗ್ ಮಾಡೋದು ಅನ್ನೋದೇ ಒಂದ್ ದೊಡ್ಡ ತಲೆ ಬಿಸಿ ಆಗೋಗಿದೆ. ಅತ್ತೆ, ದೇವ್ರು ಕೆಟ್ಟೋರ್ಗೆ ಸುಖ ಕೊಟ್ಟು ಕೊನೆಗಾಲದಲ್ಲಿ ಕೈ ಬಿಡ್ತಾನಂತೆ. ಅದೇ ಒಳ್ಳೆಯವ್ರು ಕಷ್ಟ ಕೊಟ್ಟು ಕೊಟ್ಟು ಕೊನೆಗಾಲದಲ್ಲಿ ಕೈ ಹಿಡಿತಾನಂತೆ. ನಮ್ಮ ಮಾಧವ ಭಾವನ ವಿಷಯದಲ್ಲೂ ಹಾಗೆ ಆಗ್ತಿದೆ ಅತ್ತೆ. ಏನೋ ಗೊತ್ತಿಲ್ಲ ಮೀನಾ, ಮದ್ವೆ ಗೊಂದಲನೇ ತುಂಬಿಕೊಂಡಿದೆ ಕಣೆ. ಅತ್ತೆ, ಗೊತ್ತೋ ಗೊತ್ತಿಲ್ಲದೆ ನನ್ನ ಕೇಶವನ್ ಮದ್ವೆನೂ ಇದಕ್ಕೆ ಕಾರಣ ಆಗೋಯ್ತು. ಹೇಗಾದ್ರೂ ಭಾವನ್ ಮದ್ವೆ ವಿಷಯದಲ್ಲಿ ನಾನು ಅತ್ತೆ ಮಾವಂಗ್ ಸಹಾಯ ಮಾಡ್ಲೇಬೇಕು. ಚಿಕ್ಕು 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 ಏನಾಯ್ತು ನಿಂಗೆ? ಅಣ್ಣ, ಶ್ರೀಕಂಠ ಹುಡುಗರ್ನ ಕರ್ಕೊಂಬಂದು ಹೊಡೆದ್ಬಿಟ್ಟ ಅಣ್ಣ. ಚಿಕ್ಕು, ನೀನ್ ಯಾವತ್ತು ಯಾರ ಕೈಲಿ ಹೊಡ್ಸ್ಕೊಳ್ಳೋನಲ್ಲ. ಯಾಕೋ ತಿರುಗಿಸಿ ನಾಳಕ್ ಹೋಗ್ಲಿಲ್ಲ. ಏನಾಯ್ತು? ಅವನ ಹಿಂದೆಗಡೆಯಿಂದ ಲಾಕ್ ಮಾಡ್ಬಿಟ್ಟಣ. ಅದಕ್ಕಾಗ್ಲಿಲ್ಲ. ಸರಿ, ಮೊದ್ಲು ಆಸ್ಪತ್ರೆಗೆ ಹೋಗೋಣ ಬನ್ನಿ. ಒಂದ್ ನಿಮಿಷ ಮಾಡ್ತೀನಿ. ಹೇಳಿ ಮಯ್ಯ, ಏನಾಯ್ತು? ಏನಾಯ್ತು? ಒಂದ್ ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ನೋಡು ಮಾಧವ, ಇದು ಆಕ್ಸಿಡೆಂಟ್ ಆಗಿರ್ತಾರ ಕಾಣ್ತಿಲ್ಲ. ನಿನಗೆ ಸುಳ್ಳು ಹೇಳಕ್ಕೂ ಬರಲ್ಲ. ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು. ಮಾಧವ, ಏನಾಯ್ತು ಹೇಳು. ಅಣ್ಣ, ನನಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ. ತಲೆ ಕೆಡಿಸ್ಕೋಬೇಡಿ. ಬಾವಲ್ಲ ಬಾ. ಅಲೋ ಮಗ, ಮನೆಗೆ ಆರಾಮಾಗಿದ್ಯಾ ತಾನೆ? ಮಗ, ನೀನು ಒಂದ್ ಮಾತು ಹೇಳು ಮಗ. ನಿನ್ ಹೊಡೆದ್ನಲ್ಲ ಶ್ರೀಕಂಠ, ಅವ್ನ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ಒಬ್ರು ಪೊಲೀಸರು ಇದ್ದಾರೆ ಕಣೋ, ನಾನ್ ಮಾತಾಡ್ತೀನಿ ಅವ್ರ ಹತ್ರ. ಹಲೋ ಹಲೋ ಮಗ, ಕೇಳಿಸ್ತಾ ಇದೆಯೇನೋ? ಅಲ್ಲ, ಅವನನ್ನು ಏನ್ ಅನ್ಕೊಂಡ್ಬಿಟ್ಟಿದ್ದಾನೆ? ಅವನ್ ತಂಗಿನೇ ಮದುವೆ ಆಗಿರ್ಬೋದು, ಹಂಗಂತ ಹಿಂಗೆಲ್ಲ ಹೊಡಿಯೋದಾ? ಹೋಗ್ಲಿ ಬಿಡು ಮಾವ, ಏನೋ ಕೆಟ್ಟ ಬುದ್ಧಿ ಇಲ್ದೆ ಹೀಗ್ ಮಾಡಿದಾನೆ. ನಾಳೆ ನಾನೇ ಹೋಗಿ ಅವನ ಹತ್ರ ಪರ್ಸನಲ್ ಆಗಿ ಸಮಾಧಾನ ಮಾಡಿ ಬರ್ತೀನಿ. ಏನ್ ಮಾತಾಡ್ವ? ಹೊಡೆದ ಮಾಡ್ಬೇಕಾಗಿರೋದು ಅವನು, ಬಂದು ಕ್ಷಮೆ ಕೇಳ್ಬೇಕಾಗಿರೋದು ಅವನು. ನೀನ್ ಯಾಕೆ ಹೋಗಿ ಸಮಾಧಾನ ಮಾಡ್ತೀಯ ಅಂತ? ಇಲ್ಲ, ಇದಕ್ಕೇನಾದ್ರೂ ಮಾವ, ಮಾಡೋದ್ರಿಂದ ಸಮಸ್ಯೆಗೆ ಫುಲ್ ಹಾಗಾಗ್ಬೇಕೆ ಹೊರತು ಆ ಸಮಸ್ಯೆ ಇನ್ನೂ ಮುಂದುವರಿಬಾರ್ದು. ದಯವಿಟ್ಟು ನನ್ನ ಮಾತು ಕೇಳಿ, ತಾಳ್ಮೆಯಿಂದಿರಿ. ನನ್ನ ತಾಳ್ಬೇಕು ಒಂದು ಮಿತಿ ಅಂತ ಇತ್ತು.
ಹೋಗಿತ್ತು. ಆದ್ರೆ ಇವತ್ತೆಲ್ಲ ಸತ್ತೋಯ್ತು. ಪ್ಲೀಸ್ ಅಮ್ಮ, ನೀನ್ ಯಾಕೆ ಅಂತಾರನೇ ಮಾತಾಡ್ತಿದ್ಯಾ? ನಾನು ಯಾಕೋ ಸುಮ್ನೆ ಇರ್ಬೇಕು? ನಾನು ಅವ್ರು ಕೊಟ್ಟಿರೋ ನೋವಿಗೆ ಅವ್ರು ನನಗೆ ಏನ್ ಬೇಕಾದ್ರೂ ಮಾಡ್ಲಿ, ಅದನ್ನ ನಾನು ಒಂದು ಮಾತಾಡದೆ ಸಹಿಸ್ಕೋತೀನಿ. ಆದ್ರೆ ನನ್ನ ಮಕ್ಕಳಿಗಿಂತ ಪರಿಸ್ಥಿತಿ ತಂದಿಟ್ರೆ ನಾನಂತೂ ಸುಮ್ನೆ ಇರೋದಿಲ್ಲ. ಅವನು ನನ್ ಸುಮ್ನೆ ಬಿಡಲ್ಲ ಮಾಧವ. ಕಂದ ವಲ್ಲಭ, ಒಂದ್ 2 ನಿಮಿಷ ನಾನು ಹೋಗಿ ಅವ್ರಿಗೆ ಸರಿಯಾದ ಪಾಠ ಕಲಿಸ್ಬರ್ತೇನೆ. ಅಮ್ಮ, ಅನ್ಕೊಂಡಿದ್ದೀರಾ ನಿಮ್ಮನ್ನ ನೀವೇನ್ ಮಾಡಿದ್ರು ಅದನ್ನ ನಾವೆಲ್ಲ ನೋಡ್ಕೊಂಡು ನಿಂತಿರ್ಬೇಕಾ? 30 ವರ್ಷಗಳಿಂದ ನನಗೂ ನನ್ನ ಗಂಡನಿಗೂ ಕೊಡಬಾರ್ದು ಕಾಟ ಕೊಟ್ಟಿದ್ದೀರಾ, ಮಾಡಬಾರ್ದು ಅವಮಾನ ಮಾಡಿದ್ದೀರಾ. ಆದ್ರೂ ಒಂದೇ ಒಂದು ಮಾತಾಡದೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ನನ್ನ ಗಂಡನಿಗೆ ಎಷ್ಟೇ ಅವಮಾನ ಆದ್ರೂ ಜಗತ್ ನಿಂದ್ರು ಅವರನ್ನ ಸುಮ್ಮನೆ ಇರಿಸಿದ್ದೀನಿ ಹೊರತು ನಿಮ್ಮಗಳ ಬಾಯಿ ಮುಚ್ಚಿಲ್ಲ ನಾನು. ಯಾಕೆ ಹೇಳಿ? ನನ್ನ ಅಣ್ಣ ಅಂತ ರಕ್ತ ಹಂಚ್ಕೊಂಡು ಹುಟ್ಟಿದೀವಿ ಅನ್ನೋ ಒಂದೇ ಒಂದು ಗೌರವದಿಂದ, ಮರ್ಯಾದೆಯಿಂದ, ಪ್ರೀತಿಯಿಂದ. ಆದ್ರೆ ನಿಮ್ಮಗಳಿಗೆ ಅದನ್ನ ಉಳಿಸ್ಕೊಳ್ಳೋ ಅರ್ಹತೆ ಇಲ್ಲ ಅಂದ್ರೆ ಯಾರು ಏನು ಮಾಡಕ್ ಆಗಲ್ಲ. ಕಲಾ, ಇವ್ರೇನೋ ತಪ್ಪಿದ್ದಾರೆ. ಗಿರಿಜಾ ಯಾಕೆ ಇಷ್ಟು ಕೋಪ ಮಾಡ್ಕೋತಾ ಇದ್ದಾಳೆ? ಗೊತ್ತಿಲ್ಲ ಅಂತೆ. ಒಂದು ಗುಲ್ಗಂಜಿ ಅಷ್ಟಾದ್ರೂ ಮಾನವೀಯತೆ ಇದೆಯೇನೋ ನಿನಗೆ? ಅಲ್ಲ, ಅವನಿಗೆ ಸ್ವಲ್ಪನಾದ್ರೂ ಸಂಸ್ಕಾರ ಅನ್ನೋದು ಕಲಿಸ್ಕೊಟ್ಟಿದ್ದೀರಾ? ಮಗನ ಹೆತ್ತು ಬಿಟ್ರೆ ಆಗೋಯ್ತಾ? ಅವನಿಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಕಲಿಸ್ಕೊಡ್ಬೇಕಲ್ವಾ? ಆ ಸಂಸ್ಕಾರ ನಿಮ್ಗಳಿಗಿದ್ರಲ್ವಾ ಕಲಿಸಕ್ಕೆ? ಏಯ್, ಏನೇ ನನ್ ಮಗನ್ ಬಗ್ಗೆನೆ ಬಾಯ್ ಬರ್ತಾ ಇದ್ಯಾ? ಏನಾಯ್ತು ಅಂತ ಹೇಳೋ. ಏನಾಯ್ತಾ? ಈ ನಿನ್ನ ಮಗ ಇದಾನಲ್ಲ, ಇವ್ನು ಮಗನ್ಗೆ ಹುಡುಗರನ್ನ ಕರೆಸಿ ಹೊಡೆಸಿದ್ದಾನೆ.